ಮನೇಲಿ ಇದ್ದವರೆಲ್ಲ ಕಾವ್ಯ ಕಣ್ಣಿಗೆ ಹೆದರ್ಕೊಳ್ತಾ ಇದ್ರಂತೆ. ಕಾಕ್ರೋಚ್ ಸುದ್ದಿಯವರು ಬಂದಾಗ ಏನು ಮನೇಲಿ ಅಫೆಕ್ಟ್ ಮಾಡ್ತು ಅಂದರೆ ಕಾವ್ಯ ಕಣ್ಣು ನೋಡಿದ್ರೆ ತುಂಬ ಭಯ ಆಗ್ತಿತ್ತು ನನಗೆ. ಕಾವ್ಯ ತುಂಬ ಸ್ಟ್ರಾಂಗ್ ಇದ್ದಾಳೆ, ಇಲ್ಲ ಪಾಸಿಟಿವ್ ವೇ ಅಲ್ಲೇ ಕಾವ್ಯ ಸ್ಟ್ರಾಂಗ್ ಇದ್ದಾಳೆ, ಅವಳು ಕಣ್ಣು ನೋಡಿದ್ರೆ ಜನ ಹೆದರ್ಬೇಕು ಹಾಗೆ ಸ್ಟ್ರಾಂಗ್ ಇದ್ದಾಳೆ ಅಂತ. ಇನ್ನು ಗಿಲ್ಲಿಯವರು ಸುಮಾರು ಕಡೆ ಹೇಳಿದ್ದಾರೆ ಕಾವ್ಯ ಕಣ್ಣು ನೋಡಿದ್ರೆ ಭಯ ಆಗುತ್ತೆ ಅಂತ. ಅಂಥದ್ದೇನಿದೆ ಕಣ್ಣಲ್ಲಿ ಗೊತ್ತಿಲ್ಲ ನನಗೆ. ನನ್ ಭಯ ಆಗೋ ಥರ ಏನು ಅನ್ಸುತ್ತೆ ಅಂತ ಗೊತ್ತಿಲ್ಲ. ನಿಮಗೂ ಭಯ ಆಗ್ತಿದೆ? ಸುಮಾರು ಟ್ರೋಲ್ ಆಗಿದೆ. ಅಂದರೆ ಟ್ರೋಲ್ ಅಂದರೆ ಅದನ್ನ ಎಡಿಟ್ ಮಾಡಿ ಜನ ಎಂಜಾಯ್ ಮಾಡಿದ್ದಾರೆ. ನಿಮ್ಮ ಕಣ್ಣು ಅದೊಂದು ಹಾಡು ಹಾಕ್ಬಿಟ್ಟು ಸಕ್ಕದಾಗೆ ಓಡಿಸಿದ್ದಾರೆ ಅದನ್ನು, ನಿಮ್ಮ ಕಣ್ಣು ವಿಡಿಯೋನ. ಎಷ್ಟು ಖುಷಿ ಆಗುತ್ತೆ ಈ ಥರ. ಖುಷಿ ಆಗುತ್ತೆ. ದೇವರು ಏನೋ ಒಂದು ಚೆನ್ನಾಗಿ ಕೊಟ್ಟಿದ್ದಾನೆ ಅಂದರೆ ಅದು ನನ್ನ ಕಣ್ಣು. ಸೊ ತುಂಬ ಜನ ಹೇಳ್ತಾರೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇನ್ನು ಟ್ರೋಲ್ಗಳಿಗೆಲ್ಲ ನೀವು ಆನ್ಸರ್ ಮಾಡೋದಾದರೆ ಯಾವ ಥರ ಟ್ರೋಲ್ಸ್ಗೆ? ಅಫ್ಕೋರ್ಸ್ ಅದೇ ಗಿಲ್ಲಿ ಜೊತೆಗಿನ ಟ್ರೋಲ್, ಗಂಡ ಹೆಂಡತಿ ಅಂತ ಟ್ರೋಲ್ ಮಾಡೋದಾಗಲಿ ಅಥವಾ ಬೋತ್ ವೇಸ್ ನೆಗೆಟಿವ್ ಪಾಸಿಟಿವ್ ಯಾವುದೇ ಟ್ರೋಲ್ಗಾದರೂ ನೀವು ಹೇಗೆ ಅದನ್ನು ಸ್ವೀಕರಿಸ್ತೀರಾ, ಹೇಗೆ ಆನ್ಸರ್ ಮಾಡ್ತೀರಾ ಅದಕ್ಕೆ? ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ನಾನು ಏನೇನು ಮಾಡಿದ್ದೀನಿ, ಅದು ನನಗೇನು ಸರಿ ಅನಿಸುತ್ತೆ, ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ಏನು ಸರಿ ಅನಿಸುತ್ತೆ ಅದಷ್ಟನ್ನು ಮಾಡಿದ್ದೀನಿ. ನನಗೆ ಸರಿ ಅನ್ಸೋದು ಬೇರೆಯವ್ರಿಗೂ ಸರಿ ಅನಿಸ್ಬೇಕು ಅಂತಿಲ್ಲ. ಸೊ ನನಗೆ ಸರಿ ಅನ್ಸೋದನ್ನು ನಾನು ಮಾಡಿ ಅದರಿಂದ ಪಾಸಿಟಿವ್ ಆದರೂ ನೆಗೆಟಿವ್ ಆದರೂ ನಾನು ತೊಗೊಳ್ಳೇಬೇಕು. ಸೊ ಪಾಸಿಟಿವ್ ಆಗಿ ಮಾಡಿದ್ರು ನೆಗೆಟಿವ್ ಆಗಿ ಮಾಡಿದ್ರು ಅದನ್ನು ನಾನು ತೊಗೊತೀನಿ. ದಟ್ಸ್ ಓಕೆ. ಎಂಜಾಯ್ ಮಾಡ್ತೀರಾ ಪಾಸಿಟಿವ್ ಟ್ರೋಲ್ಸ್ಗಳನ್ನ? ಆಫ್ಕೋರ್ಸ್ ಎಂಜಾಯ್ ಮಾಡ್ತೀನಿ. ಕೆಲವೊಂದೊಂದು ನಾನು ನೋಡ್ತಿರ್ತೀನಿ. ಯಾವ್ದು ತುಂಬ ಇಷ್ಟ ಆಗಿದ್ದು ನಿಮಗೆ? ಅಂದರೆ ಪ್ರತಿಯೊಂದು ನಾವಿಬ್ಬರು ಆ್ಯಕ್ಚುಲಿ ನಾನು ಮಾತಾಡೋದಾಗಲಿ, ಇವಾಗ ನಾನು ಸ್ಪಂದು ಮಾತಾಡೋದಾಗಲಿ, ನಾನು ಗಿಲ್ಲಿ ಮಾತಾಡೋದಾಗಲಿ, ಅಥವಾ ವಾಟ್ ಎವರ್ ಆ ಫಂದ್ ಇಷ್ಟೆಲ್ಲ ನಗ್ಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ನಾವು ನಾರ್ಮಲಾಗಿ ಮಾತಾಡ್ತಿದ್ವಿ, ಅದು ತುಂಬ ಜನಕ್ಕೆ ಇಷ್ಟ ಆಗಿಬಿಟ್ಟಿದೆ. ಖುಷಿ ಆಗುತ್ತೆ. ನಾನು ನೋಡುವಾಗ ನಗ್ತಾ ಇರ್ತೀನಿ ಕೆಲವೊಂದೊಂದು. ಗಿಲ್ಲಿಯವ್ರ ಜೊತೆ ಮತ್ತೆ ಮಾತುಕತೆ ಆಯ್ತಾ ಇಲ್ಲಿಂದ ಬಂದಮೇಲೆ? ಅಂದರೆ ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಮಾತಾಡೋಕ್ಕೆ ಸಿಕ್ಕಿದ್ರ ಅಥವಾ ಮೀಟ್ ಮಾಡೋಕ್ಕೆ ಸಿಕ್ಕಿದ್ರ? ಮೀಟ್ ಮಾಡಿಲ್ಲ, ಬಟ್ ಕಾಲ್ ಮಾಡಿ ಮಾತಾಡಿದ್ದುಂಟು. ಏನು ಹೇಳಿದ್ರು? ಏನಿಲ್ಲ, ಸುಮ್ಮನೆ ಹಾಗೆ ಜನರಾಗಿ ಏನು ಮಾಡ್ತಾ ಇದೆಯೇನೋ ಅಂತ ಮಾತಾಡಿದ್ವಿ ಅಷ್ಟೇ. ಎಷ್ಟು ಖುಷಿ ಆಯಿತು ಗಿಲ್ಲಿಯವ್ರು ಗೆದ್ದಿದ್ದು? ತುಂಬ ಖುಷಿ ಆಯಿತು. ಯಾರಿಗೇ ಆದರೂ ಅವ್ರ ಫ್ರೆಂಡ್ ಬೆಳವಣಿಗೆ ನೋಡಿ ಖುಷಿ ಆಗೇ ಆಗುತ್ತೆ. ಸೊ ಐ ಆಮ್ ಹ್ಯಾಪಿ ದಟ್ ನನ್ನ ಫ್ರೆಂಡ್ ಗೆದ್ದಿರೋದು. ಅಶ್ವಿನಿ ಅವ್ರು ಆಚೆ ಬಂದ ತಕ್ಷಣ ಗಿಲ್ಲಿ ಅವ್ರು ಮತ್ತು ರಕ್ಷಿತಾಗಿಂತ ನನಗೆ ಜಾಸ್ತಿ ಓಟ್ ಬಂದಿತ್ತು. ಆದರೂ ಏನಕ್ಕೆ ಗಿಲ್ಲಿ ಅವ್ರನ್ನ ಗೆಲ್ಸಿದ್ದಾರೆ, ರಕ್ಷಿತನ ಟಾಪ್ 2 ತಂದಿದ್ದಾರೆ ಗೊತ್ತಿಲ್ಲ. ಬಟ್ ಅವರಿಬ್ಬರಿಗೂ ಕಂಪೇರ್ ಮಾಡಿದ್ರೆ ನಂಗೆ ಸಿಕ್ಕಾಬಟ್ಟೆ ಓಟ್ಸ್ ಜಾಸ್ತಿ ಬಂದಿತ್ತು ಅಂತ ಹೇಳಿದ್ದಾರೆ ಒಂದು ಕಡೆ. ಏನನ್ಸುತ್ತೆ? ಅಂದರೆ ಇವಾಗ ಓಟ್ಸ್ನೇ ಕನ್ಸಿಡರ್ ಮಾಡೋದು. ಈಗ ಚಾನಲ್ ಅವ್ರಿಗೂ ಯಾರಾದರೂ ಹೋಗಿ ಕ್ವೆಶ್ಚನ್ ಮಾಡೋ ಅಂಥ ಸಿಚುಯೇಷನ್ ಬಂದುಬಿಡುತ್ತೆ. ಸೊ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಆ ಒಂದು ಆರ್ಡ್ರಲ್ಲೇ ಹೋಗಿರೋದು ಆ ಪೊಸಿಷನ್ಸ್ ಏನಿದೆ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್. ನನ್ನನ್ನು ಕೇಳಿದ್ರೆ ಓಟ್ಸ್ನ ಕನ್ಸಿಡರ್ ಮಾಡಿನೇ ಅವ್ರು ಕೊಟ್ಟಿರೋದು. ಅವ್ರಿಗೆ ಯಾವ ರೀತಿ ಇನ್ಫಾರ್ಮೇಷನ್ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಓಟ್ಸ್ ಏನಿದೆ ಅದನ್ನೇ ಕನ್ಸಿಡರ್ ಮಾಡಿ ಆ ಪೊಸಿಷನ್ಸ್ ಕೊಟ್ಟಿರೋದು. ಮತ್ತು ಅವರೇ ಕೊಟ್ಟದ್ದು ಇನ್ನೊಂದು ಸ್ಟೇಟ್ಮೆಂಟು, ಬಡವರು ಮಕ್ಕಳು ಬೆಳಿಬೇಕು. ಅದು ನೀವು ಟ್ವಿಟರಲ್ಲಿ ಹಾಕ್ತೀರಾ, ಅಂದರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ತೀರಾ, ಅದು ಸಿಕ್ಕಾಬಟ್ಟೆ ಸೌಂಡ್ ಮಾಡುತ್ತೆ. ಅಂದರೆ ಕಾವ್ಯ ಅವರು ಅಶ್ವಿನಿಗೆ ಕೌಂಟರ್ ಕೊಡೋಕ್ಕೇ ಈ ಪೋಸ್ಟ್ ಹಾಕಿದ್ದಾರೆ. ಅಶ್ವಿನಿ ಹೇಳಿದ ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ಇದನ್ನು ಹಾಕಿದ್ದಾರೆ ಬೇಕಂತ ಅಂತ. ಇಲ್ಲ, ನನಗೆ ಅದನ್ನೇ ಕ್ವೆಶನ್ಸ್ ಕೇಳ್ತಾಯಿದ್ರು. ನಾನು ಪೋಸ್ಟ್ ಮಾಡುವಾಗ ನಾನು ಅವ್ರ ಇಂಟರ್ವ್ಯೂ ನೋಡಿರಲಿಲ್ಲ. ನಾನು ಅದೇ ಅವನ ಬಗ್ಗೆ ಏನೋ ಒಂದು ಪೋಸ್ಟ್ ಮಾಡಬೇಕು, ಒಂದು ಲೈನಲ್ಲಿ ಏನೋ ಒಂದು ಯೋಚನೆ ಮಾಡಬೇಕಾದ್ರೆ ಆ ಲೈನ್ ತಲೆಗೆ ಬಂತು. ಯಾಕಂದರೆ ಅವ್ನ ಜರ್ನಿ ನಾನು ನೋಡಿರೋದ್ರಿಂದ, ಕೇಳಿರೋದ್ರಿಂದ, ಎಷ್ಟು ಕಷ್ಟದಿಂದ ಬಂದಿದ್ದಾನೆ ಅಂತ ನನಗೆ ಗೊತ್ತಿರೋದ್ರಿಂದ ಹಂಗೆ ಅನಿಸಿ ನಾನು ಹಾಕಿದ್ದು. ಅವ್ರಿಗೆ ಕೌಂಟರ್ ಕೊಡಬೇಕು ಅಂತಲ್ಲ. ಈ ಸ್ಲೋಗನಿಂದ ಅಥವಾ ಸ್ಟೇಟ್ಮೆಂಟಿಂದ 2 ಆಯಾಮ ಇದೆ ಅದಕ್ಕೆ. ಬಡವ ಅಂತ ಗೆಲ್ಲಿಸ್ಬಿಟ್ರ ಗಿಲ್ಲಿನ, ಅವನಿಗೆ ಟ್ಯಾಲೆಂಟ್ ಇರಲಿಲ್ವಾ ಗೆಲ್ಲಕ್ಕೆ, ಬಡವ ಅನ್ನೋ ಕ್ಯಾಟಗರಿಯಲ್ಲಿ ಗೆಲ್ಸಿದ್ರ ಅಂತ. ಹೌದು, ಬಡವನೂ ಟ್ಯಾಲೆಂಟು ಇದ್ದಾನೆ, ಅದಕ್ಕೆ ಗೆಲ್ಸಿದ್ರು ಅನ್ನೋ ಆಯಾಮದಲ್ಲಿ ಕೆಲವ್ರು ಹೇಳ್ತಾರೆ. ನಿಮ್ಗೇನು ಅನ್ಸುತ್ತೆ? ಅವ್ರಿಗೆ ಟ್ಯಾಲೆಂಟ್ ಇತ್ತು, ಕ್ಯಾಲಿಬರ್ ಇತ್ತು, ಅದಕ್ಕೆ ಗೆಲ್ಲಬೇಕು ಅಂತನಾ, ಅಥವಾ ಬಡವ ಆಗಿದ್ದ ಕಷ್ಟಪಟ್ಟಿದ್ರು, ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತನಾ? ಇವಾಗ ಅದೇ ಅವನು ಜಸ್ಟ್ ಬಡವ ಆಗಿ ಒಳಗೆ ಹೋಗಿ ಅವನೇನೂ ಮಾಡಿದೆ ಸುಮ್ಮನೆ ಕೂತ್ಕೊಂಡು ಏನೋ ಅವನೇನು ಎಂಟರ್ಟೈನ್ ಮಾಡಿದ್ದಾನೆ, ಆಟ ಆಡಿದ್ದಾನೆ, ಮಾತಾಡೋ ಟೈಮಲ್ಲಿ ಮಾತಾಡಿದ್ದಾನೆ, ಅದು ಯಾವುದೂ ಮಾಡಿದೆ ಜಸ್ಟ್ ಬಡವಾಗಿ ಹೋದರೆ ಯಾಕೆ ಗೆಲ್ಲಿಸ್ತಾರೆ ಜನ? ಅಂದರೆ ಅವ್ನ ಕಾಂಟ್ರಿಬ್ಯೂಷನು ಇದೆ ಅಲ್ವಾ, ಅವ್ನ ಟ್ಯಾಲೆಂಟು ಇದೆ, ಹಿ ಡಿಸರ್ವ್ಸ್ ಇಟ್. ಸೊ ಸುಮ್ಮನೆ ಏನೋ ಒಂದು ಬಡವ ಶ್ರೀಮಂತ ಅನ್ನೋದನ್ನು ಈಗ ನಾನು ಆ ಕ್ಯಾಪ್ಷನ್ ಹಾಕಿರೋದ್ರಿಂದ ಈಗ ಅದೇ ಆ ಥರ ಪೋರ್ಟ್ರೇ ಆಗ್ತಾ ಇದೆ. ಬಟ್ ನಾವೊಂದು ಇಂಟೆನ್ಷನ್ ಇಲ್ಲ, ನೀವು ಕ್ಯಾಪ್ಷನ್ ಹಾಕೋಕೆ ಮುಂಚೆನೂ ಜನ ಅದೇ ಸ್ಲೋಗನ್ ಇಟ್ಕೊಂಡೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತಾನೆ ಇಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಸುಮಾರು ಜನ. ಅಶ್ವಿನಿ ಅವರು ಮೊನ್ನೆ ನಮ್ಮದೇ ಚಾನಲ್ನಲ್ಲಿ ಇಂಟರ್ವ್ಯೂ ಮಾಡುವಾಗ ಹೇಳ್ತಾರೆ, ಬಡವನೇ ಅಲ್ಲ ಅವನು, ಫಸ್ಟ್ ಆಫ್ ಆಲ್ ಏನೂ ಮಾಡದೆ ಸುಮ್ಮನೆ ಕಾಲು ಎಳ್ಕೊಂಡಿದ್ದವನ್ನ ಬಡವ ಅಂತ ಅಂದ್ಕೊಂಡು ಜನ ಗೆಲ್ಲಿಸ್ತಿದ್ದಾರೆ.
ಅವನು ಅಷ್ಟೇ ಬಡವ ಅಂತ ಮುಖವಾಡ ಹಾಕ್ಕೊಂಡು ಇಲ್ಲಿ ತನಕ ಬಂದಿದ್ದಾನೆ ಅಂತ ಒಂದು ಮಾತು ಹೇಳ್ತಾರೆ. ಅದೇ ನಾನು ಹೇಳೋದು, ಇವಾಗ ಮೇ ಬಿ ಅವ್ರು ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರು ಅನ್ಸುತ್ತೆ ಗಿಲ್ಲಿನ. ಇವಾಗ ನನ್ನನ್ನು ಕೇಳಿದ್ರೆ ನಾನು ಕೂತ್ಕೊಂಡು ಮಾತಾಡಿದ್ದೀನಿ, ಅವನ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾನೆ. ಸೊ ನನಗೆ ಗೊತ್ತಿದೆ ಅವ್ನ ಸ್ಟ್ರಗಲ್ ಏನು, ಅವ್ನ ಜರ್ನಿ ಏನು ಅಂತ. ಅದೇ ರೀತಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿಲ್ಲ, ಸೊ ಅವ್ರಿಗೆ ಗೊತ್ತಿಲ್ಲ ಅವ್ನ ಸ್ಟೋರಿ ಏನು ಅಂತ. ಹಂಗೆ ಅಂದ್ಕೊಂಡು ಓಕೆ ಅವನೇನು ಅಂತ ಬಡವ ಅಲ್ಲ ಅಂತ ಜಸ್ಟ್ ಮೇಲ್ನೋಟಕ್ಕೆ ಹಂಗೆ ಅನಿಸಿರ್ಬೋದು. ಬಟ್ ಸತ್ಯ ಏನು ಅಂತ ಗೊತ್ತಿರೋರಿಗೆ ಗೊತ್ತಿರುತ್ತಲ್ಲ. ಅವನು ಕೂತ್ಕೊಂಡು ಅವ್ರ ಹತ್ರ ಮನೆಯೊಳಗೆ ಅಶ್ವಿನಿ ಮ್ಯಾಮ್ ಜೊತೆ ಕೂತ್ಕೊಂಡು ಇದು ನನ್ನ ಜರ್ನಿ ಅಂತ ಮಾತಾಡಿದ್ದಿದ್ರೆ ಪ್ರಾಬಬ್ಲಿ ಅವ್ರಿಗೆ ಬೇರೆ ಪರ್ಸ್ಪೆಕ್ಟಿವ್ ಇರ್ತಾಯಿತ್ತು.